ಈಗ ನೀವು ನೋಡದಿರುವ ಚಿಕ್ಕದೊಂದು ಪ್ರಸ್ತುತಿಯಲ್ಲಿ ಯುದ್ಧದಲ್ಲಿ ವೀರ ಸ್ವರ್ಗ ಪಡೆದ ಯೋಧನ ಆ ಪುಟ್ಟ ಮಗಳ ಆಕ್ರಂದನ, ಸೈನಿಕರಿಗೆ ಸಾವಿಲ್ಲ, ದೇಶಕ್ಕೆಂದು ಸೋಲಿಲ್ಲ ಎನ್ನುವ ಅವಳ ಧೀರ ಚೀರಾಟ ನಮ್ಮೆಲ್ಲರ ಒಳಗಿರುವ ಯೋಧನನ್ನು ತಟ್ಟಿ ಎಬ್ಬಿಸಬಹುದೇ, ಹುರಿದುಂಬಿಸಬಹುದೇ? ನೋಡೋಣ ಬನ್ನಿ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಓಹೋ, ನಾನೇ ಮಾತಾಡ್ತಾ ಇರೋದು. ಏನು ವಿಷಯ? ನಿನ್ನ ಚಿತ್ರ ತೋರಿಸು ನನಗೆ. ವಾವ್, ಎಷ್ಟು ಚೆನ್ನಾಗಿದೆ. ನನ್ನ ಅಪ್ಪ, ನನ್ನ ಸೈನಿಕ, ನನ್ನ ನಾಯಕ. ಅದ್ಭುತ, ವೆರಿ ಗುಡ್. ಇದಕ್ಕೆ ನಿಮಗೆ ಖಂಡಿತ ಫಸ್ಟ್ ಪ್ರೈಸ್ ಬಂದಿರುತ್ತೆ ಅಲ್ವಾ? ಪುಟ್ಟಿ, ನೀನು ಬಹಳ ಧೈರ್ಯವಂತೆ. ನೀನು ಕೂಡ ನಮ್ಮ ದೇಶಕ್ಕಾಗಿ ಏನಾದರೂ ಮಾಡಲೇಬೇಕು, ಆಯ್ತಾ?
ಸಾಯುವುದಿಲ್ಲ, ದೇಶವು ಎಂದೂ ಸೋಲುವುದಿಲ್ಲ. ಈ ಉದ್ಗಾರವನ್ನು ನಿರಂತರ ಸತ್ಯವಾಗಿ ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಗಡಿಯಾಚೆಯ ವೈರಿಗಳನ್ನು ನಮ್ಮ ರಕ್ಷಣಾ ಪಡೆ ಸದೆಬಡಿಯುತ್ತಿದ್ದರೆ ಸಮಾಜದೊಳಗಿನ ವೈರಿಗಳನ್ನು ನಾವು ಹತ್ತಿಕ್ಕಬೇಕು. ನಮ್ಮ ಈ ದೇಶವನ್ನು ಸುಭದ್ರ, ಸಮೃದ್ಧ, ಸ್ನೇಹಮಯ ರಾಷ್ಟ್ರವಾಗಿ ಬೆಳೆಸೋಣ. ನಮ್ಮ ದಿನನಿತ್ಯದ ಪ್ರಾರ್ಥನೆಯ ಜೊತೆಗೆ ದೇಶ ಕಾಯುವ ಯೋಧರೆಲ್ಲರ ಆರೋಗ್ಯ, ಆಯುಷ್ಯ, ನೆಮ್ಮದಿಗಾಗಿಯೂ ದೇವರಲ್ಲಿ ಪ್ರಾರ್ಥಿಸೋಣ. ಜೈ ಹಿಂದ್. ಜೈ ಹಿಂದ್. ಜೋರಾಗಿ ಬರಲಿ. ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್. ಭಾಗವಹಿಸಿದ